ಶಿಕ್ಷಣ, ಆರೋಗ್ಯ, ಪರಿಸರ, ಸಮಾಜ ಸೇವೆ, ವೃತ್ತಿ ತರಬೇತಿಯಂತಹ ಕಾರ್ಯಕ್ರಮವನ್ನು ಶೋಷಿತ ವರ್ಗದವರಿಗೆ ನೀಡುವ ಮೂಲಕ ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ನ ಸೇವಾ ಚಟುವಟಿಕೆಯು ಸಮಾಜಕ್ಕೆ ಮಾರ್ಗದರ್ಶಕವಾಗಿದೆ ಎಂದು ಮಾಜಿ ಶಾಸಕರಾದ ಎನ್ ಮಹೇಶ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಶ್ರೀ ನಾಗಯ್ಯ ಫೌಂಡೇಶನ್ನ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ವೇಳೆ ನಿವೃತ್ತ ಶಿಕ್ಷಕರು ಹಾಗೂ ಯೋಧರಿಗೆ ಹಮ್ಮಿಕೊಳ್ಳಲಾಗಿದ್ದ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಇಡೀ ಜಗತ್ತಿನ ಉದ್ಯೋಗ ಮಾರುಕಟ್ಟೆಯಲ್ಲಿ ಯಾರು ಸ್ಪರ್ಧೆಯನ್ನು ಎದುರಿಸುವ ಸಾಮರ್ಥ್ಯ ಪಡೆದವರು ಮಾತ್ರ ಅವರು ಯಶಸ್ಸು ಗಳಿಸುತ್ತಾರೆ. ಯಾರು ಸ್ಪರ್ಧೆಯನ್ನು ಎದುರಿಸಲಾಗದವರು ಯಶಸ್ಸಿನಿಂದ ವಂಚಿತರಾಗುತ್ತಾರೆ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳನ್ನು ಆ ನಿಟ್ಟಿನಲ್ಲಿ ತಯಾರು ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಸರ್ಕಾರಿ ಉದ್ಯೋಗಗಳು ಕಡಿತಗೊಳ್ಳುತ್ತಿದ್ದು ಖಾಸಗಿ ಸೇವೆಗಳು ವಿಸ್ತಾರಗೊಳ್ಳುತ್ತಿವೆ. ಹಾಗಾಗಿ ಖಾಸಗಿ ಕ್ಷೇತ್ರದಲ್ಲಿ ಬದುಕು ಕಟ್ಟಿಕೊಳ್ಳಬೇಕಾದರೆ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ. ಸರ್ಕಾರಿ ಸೇವೆಗಳು 2% ಸೀಮಿತಗೊಳ್ಳುತ್ತಿವೆ. ಇಂತಹ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶದ ಯುವಕ ಯುವತಿ ಹಾಗೂ ಶೋಷಿತ ವರ್ಗಕ್ಕೆ ಖಾಸಗಿ ವಲಯದಲ್ಲಿ ಉದ್ಯೋಗಾವಕಾಶ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾದ ವಿಚಾರವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಬೆಂಗಳೂರು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ನಂಜುಂಡಸ್ವಾಮಿಯವರು ಮಾತನಾಡಿ, ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ವಿದ್ಯಾವಂತರು ಉದ್ಯೋಗಾವಕಾಶಕ್ಕಾಗಿ ಕಾಯುವ ಬದಲು ಸ್ವಯಂ ಉದ್ಯೋಗಿಗಳಾಗಿ ಇತರರಿಗೆ ಮಾದರಿಯಾಗುವಂತೆ ಕರೆ ನೀಡಿದರು. ಅದರಲ್ಲೂ ಶೋಷಿತ ವರ್ಗದವರು ಉದ್ಯೋಗ ಪಡೆದುಕೊಳ್ಳುವುದು ಕನಸಿನ ಮಾತಾಗಿದೆ. ಹಾಗಾಗಿ ಹೆಚ್ಚು ಸ್ವಯಂ ಉದ್ಯೋಗಿಗಳಾಗಿ ನೀವುಗಳು ಕೂಡ ಸಮಾಜಕ್ಕೆ ಮಾದರಿಯಾಗಿ ಬೆಳೆಯಬೇಕಾಗಿದೆ. ಆ ನಿಟ್ಟಿನಲ್ಲಿ ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ ಮಾಡುತ್ತಿರುವ ಕೆಲಸ ಶ್ಲಾಘನೀಯವಾದ ವಿಚಾರವಾಗಿದೆ ಎಂದು ತಿಳಿಸಿದರು. ವಿದ್ಯಾವಂತ ಯುವಕರು ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗಗಳನ್ನು ಪಡೆಯಲು ಕಾಯುತ್ತಾ ಕುಳಿತರೆ ತುತ್ತಿಗಾಗಿ ತಾತ್ವಾರ ಎದುರಿಸಬೇಕಾಗುತ್ತದೆ. ಹಾಗಾಗಿ ಖಾಸಗಿ ಕೆಲಸಗಳನ್ನು ಸಿಕ್ಕರೆ ಮಾಡುವುದು ಒಳಿತು, ಅದಕ್ಕಿಂತ ಸ್ವಯಂ ಉದ್ಯೋಗಿಗಳಾಗುವಂತೆ ಕರೆ ನೀಡಿದರು. ನನ್ನ ಬಳಿ ಸಾಕಷ್ಟು ಯುವಕರು ಉದ್ಯೋಗ ಕೇಳಿಕೊಂಡು ಬಂದಾಗ ಅವರಿಗೆ ಸ್ವಯಂ ಉದ್ಯೋಗಿಗಳಾಗುವಂತೆ ಪ್ರೋತ್ಸಾಹ ನೀಡಿದ್ದೇನೆ. ಸ್ವಯಂ ಉದ್ಯೋಗಿಗಳಾದವರು ಇಂದು 10 ಜನರಿಗೆ ಕೆಲಸವನ್ನು ನೀಡುತ್ತಾ ಯಶಸ್ಸಿನ ಹಾದಿಯಲ್ಲಿದ್ದಾರೆ. ಹಾಗಾಗಿ ಶೋಷಿತ ಸಮುದಾಯದವರು ಹೆಚ್ಚು ಸ್ವಯಂ ಉದ್ಯೋಗಿಗಳಾಗುವಂತೆ ಕರೆ ನೀಡಿದರು. ಶ್ರೀ ನಾಗಯ್ಯ ಫೌಂಡೇಶನ್ ಸಮುದಾಯದ ಒಳಿತಿಗಾಗಿ ಕಳೆದ 4 ವರ್ಷಗಳಿಂದ ಮಾಡುತ್ತಿರುವ ಸಮಾಜಮುಖಿ ಕೆಲಸಕ್ಕೆ ನಾನು ಕೂಡ ಮುಂದಿನ ದಿನಗಳಲ್ಲಿ ಕೈಜೋಡಿಸುತ್ತೇನೆ. ನನ್ನ ಸೇವೆಯನ್ನು ಬಳಸಿಕೊಳ್ಳುವಂತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸರ್ಕಾರಿ ಯೋಜನೆಗಳ ಅವಕಾಶ ಪಡೆಯಲು ಕಾಯುತ್ತಾ ಕುಳಿಯುವುದು ಒಂದಾದರೆ ಇನ್ನೊಬ್ಬರ ಬಳಿ ಹಣ ಕೇಳಬಾರದು. ಇದರಿಂದ ದುಶ್ಚಟಗಳನ್ನು ಮೈಗತ್ತಿಸಿಕೊಂಡು ಹಾಳಾಗಬಾರದು. ಇತ್ತೀಚಿನ ದಿನಗಳಲ್ಲಿ ಕೆಲವರು ಯುವ ಸಮುದಾಯವನ್ನು ದುಶ್ಚಟಗಳ ದಾಸರನ್ನಾಗಿ ಮಾಡುತ್ತಿರುವವರು ಕೂಡ ಹೆಚ್ಚಾಗಿದ್ದು, ಇಂತಹವರಿಂದ ದೂರ ಇರುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ನ ಗೌರವಾಧ್ಯಕ್ಷರಾದ ಚಿಕ್ಕನಂಜಯ್ಯ, ಅಧ್ಯಕ್ಷರಾದ ಪಿ ರಮೇಶ್, ಉಪಾಧ್ಯಕ್ಷರಾದ ರಾಜಯ್ಯ, ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಎನ್ ಶಿವಕುಮಾರ್, ಖಜಾಂಚಿ ಅಂದಾನಯ್ಯ, ನಿರ್ದೇಶಕರಾದ ಎನ್ ರಾಜೇಶ್, ಸೂರಜ್, ಕವನ್ ಕುಮಾರ್, ಮಧು, ಎಸ್ ರವಿ, ಬಿಡಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಡಿ ವಿಜಯದೇವ್, ಬ್ಯಾಂಕಿನ ಎಂಡಿ ಪುಂಡಲೀಕ, ಕಾಂಗ್ರೆಸ್ ಮುಖಂಡರಾದ ಏಳಗಳ್ಳಿ ರವಿ, ಡೆವಲಪರ್ಸ್ ಎಸ್ಎಲ್ವಿ ನಾಗರಾಜು, ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದ ದಂಡಿಕೆರೆ ನಾಗರಾಜು, ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದ ಸೋಸಲೆ ಮಹೇಶ್, ಬೆಂಗಳೂರು ವಿಶ್ವವಿದ್ಯಾನಿಲಯದ ಎನ್ಎಸ್ಎಸ್ ಘಟಕದ ನೋಡಲ್ ಅಧಿಕಾರಿ ಡಾಕ್ಟರ್ ಕೃಷ್ಣಮೂರ್ತಿ, ಹುಳಿಮಾವು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಪಾರ್ವತಮ್ಮ, ರಾಮನಗರ ಜಿಲ್ಲಾ SC/ST ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಜಯಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ನ ಸಂಸ್ಥಾಪಕರಾದ ಎನ್ ಶಿವಕುಮಾರ್ ಅವರು ಹುಟ್ಟುಹಬ್ಬವನ್ನು ಅವರ ಅಸಂಖ್ಯಾತ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದರು. ಸರಿಗಮ ಖ್ಯಾತಿಯ ನಾಗೇಂದ್ರ ತಂಡದವರಿಗೆ ಸಂಗೀತ ರಸಸಂಜೆ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆ ಗಳಿಸಿತು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಖ್ಯಾತ ಕವಿಗಳಾದ ಗೋವಿಂದಸ್ವಾಮಿಯವರು ಮಾಡಿದರು. ಉಪನ್ಯಾಸಕರಾದ ಶೇಷಾದ್ರಿಯವರು ಎಲ್ಲರನ್ನೂ ಸ್ವಾಗತಿಸಿದರು. ಕಾರ್ಯಕ್ರಮದ ಅಂತಿಮದಲ್ಲಿ ಶಿಕ್ಷಕರು ಹಾಗೂ ಸಂಸ್ಥೆಯ ನಿರ್ದೇಶಕರಾದ ಎನ್ ರಾಜೇಶ್ ಅವರು ವಂದನೆಗಳನ್ನು ಎಲ್ಲರಿಗೂ ಹೇಳಿದರು. ತುಂಬು ಹೃದಯದಿಂದ ಸ್ವಾಗತವನ್ನ ಕೋರಿದಂತಹ ಶೇಷಾದ್ರಿ ಸರ್ ಅವರಿಗೂ ಕೂಡ ಸ್ವಾಗತಿಸುತ್ತಾ, ಇದೀಗ ಇಲ್ಲಿ ಉಪಸ್ಥಿತರಿರುವಂತಹ ಶ್ರೀ ನಾಗಯ್ಯ ಜ್ಞಾನ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಶ್ರೀಯುತ
ಶಿವಕುಮಾರ್ ಅವರ ಎಲ್ಲ ಕುಟುಂಬದ ಬಂಧುಗಳಿಗೆ, ಸ್ನೇಹಿತರುಗಳಿಗೆ, ಹಿತೈಷಿಗಳಿಗೆ, ಅವರ ಅಭಿಮಾನಿಗಳಿಗೆ, ಎಲ್ಲ ಹಿರಿಯರು, ಎಲ್ಲ ಒಂದಷ್ಟು ಮುಖಂಡರು ಇಲ್ಲಿ ತಾವೆಲ್ಲರೂ ಉಪಸ್ಥಿತರಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇವೆ. ಹಾಗೆ ಇಲ್ಲಿ ಇರುವಂತಹ ಮಾಧ್ಯಮ ಮಿತ್ರರಿಗೂ ಕೂಡ ಒಂದು ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತೀವಿ. ಒಂದು ಕಡೆ ಒಂದು ಸತ್ಕಾರ್ಯ ಒಂದು ಟನ್ ಬೇಕು. ಯಾವುದೇ ಕಾರ್ಯಕ್ರಮ ಆಗಿರಲಿ, ಯಾವುದೇ ಸಂಸ್ಥೆಯಾಗಿರಲಿ, ಯಾವುದೇ ಒಳ್ಳೆಯ ಕಾರ್ಯ ಆಗಿರಲಿ, ಅದಕ್ಕೆ ಒಂದು ಉದ್ಘಾಟನೆ ಅನ್ನುವಂತಹ ಒಂದು ಸಂಪ್ರದಾಯ, ಸಂಸ್ಕಾರ ನಮ್ಮ ನಾಡಲ್ಲಿದೆ, ನಮ್ಮ ನೆಲದಲ್ಲಿದೆ. ಇಂತಹ ಒಂದು ಬಹಳ ಮಹತ್ವದ ಈ ಗುರುವಂದನಾ ಕಾರ್ಯಕ್ರಮವನ್ನ, ಉದ್ಘಾಟನಾ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ಕೇಳ್ಕೊಳ್ತೀನಿ. ಗಿಡಕ್ಕೆ ನೀರೆರೆಯುವುದರ ಮೂಲಕ ಮಾನ್ಯ ADGP ಅವರನ್ನ ವೇದಿಕೆಗೆ ಕರೆತರಬೇಕು ಅಂತ ಹೇಳಿ ಮತ್ತೆ ಅವರಲ್ಲಿ ವಿನಂತಿಸ್ತೀನಿ. ಈ ಕಾರ್ಯಕ್ರಮಕ್ಕೆ 2025-26ನೇ ಸಾಲಿನ ಅರ್ಥಪೂರ್ಣವಾದಂತಹ, ಸಾರ್ಥಕವಾದಂತಹ ಈ ಕಾರ್ಯಕ್ರಮ ಹುಡುಕಾಗಿ ಈ ಕಾರ್ಯಕ್ರಮ ಸಾಕ್ಷಿಯಾಗಬೇಕು ಅಂತ ಹೇಳಿ ಮಾನ್ಯ ADGP ಸಾಹೇಬರಲ್ಲಿ ನಾವೆಲ್ಲರೂ ವಿನಂತಿಸ್ತೀವಿ. ನಮ್ಮ ಗಣ್ಯ ಮಾನ್ಯರೊಂದಿಗೆ ಹಲವಾರು ಸಿದ್ಧಾಂತಗಳಿಗೆ, ತತ್ವಗಳಿಗೆ, ಅದರಲ್ಲೂ ಅಂಬೇಡ್ಕರ್ ಅವರನ್ನ ಇವತ್ತು ಕೇರಿ, ತಾಂಡ, ಹಟ್ಟಿ ಈ ತರ ಮನೆಯ ಬಾಗಿಲಿಗೆ ತಗೊಂಡೋಗುವಂತಹ ಬಹುದೊಡ್ಡ ಚಳುವಳಿಕಾರರು, ಹೋರಾಟಗಾರರು, ಸಮಾಜದ ಬಗ್ಗೆ ಸದಾ ಚಿಂತನೆಯಲ್ಲಿಯೇ ಇರುವಂತವರು. ನಿಕಟಪೂರ್ವ ಶಿಕ್ಷಣ ಜ್ಞಾನವೃಕ್ಷ ಫೌಂಡೇಶನ್ನ ವತಿಯಿಂದ ಇವತ್ತು ಗುರುವಂದನಾ ಕಾರ್ಯಕ್ರಮ. ಈ ಗುರುವಂದನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ, ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ನಾನಿವತ್ತು ರಾಜೇಶ್ ಫೋನ್ ಮಾಡಿ ಅಣ್ಣಂದು ಬರ್ತ್ಡೇ ಇಲ್ಲಿ ಕಾರ್ಯಕ್ರಮ ಬನ್ನಿ ಅಂತ ಹೇಳಿ ಇಷ್ಟು ದೊಡ್ಡ ಫಂಕ್ಷನ್ ಆರ್ಗನೈಸ್ ಮಾಡಿಬಿಟ್ಟಿದ್ದಾರೆ. ಆಕಸ್ಮಿಕವಾಗಿ ನಾನು ಇಲ್ಲಿ ಬಂದವನು. ಈಗ ADG ಸಾಹೇಬರು ಉದ್ಘಾಟನೆ ಮಾಡಬೇಕಾಗಿತ್ತು, ನಾನು ಮಾಡಿದ್ದೀನಿ. ಎನಿವೆ, ಬಹಳ ಒಳ್ಳೆ ಕಾರ್ಯಕ್ರಮ ಅಂತ ನನಗನ್ಸುತ್ತೆ. ಸಹೋದರ ಶಿವಕುಮಾರ್ ಅವರು ಕಳೆದ 4 ವರ್ಷಗಳಿಂದ ಈ ಫೌಂಡೇಶನ್, ಜ್ಞಾನವೃಕ್ಷ ಫೌಂಡೇಶನ್ ಮಾಡಿರೋಂಥ ಸಾಧನೆಗಳನ್ನು ಹೇಳಿದ್ರು. ನೋಡಿ, ಸಾಮಾನ್ಯವಾಗಿ ಹೆಚ್ಚು ಪ್ರಚಾರ ಮಾಡಿಕೊಂಡು ಮಾಡುವಂಥದ್ದನ್ನು ನೋಡಿದ್ದೀವಿ. ಆದರೆ ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ನ ಬಂಧುಗಳು ಸೈಲೆಂಟಾಗಿ ಕನಕಪುರ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಶಿಕ್ಷಣ, ಆರೋಗ್ಯ, ಪರಿಸರ, ಸಮಾಜ ಸೇವೆ, ವೃತ್ತಿ ತರಬೇತಿ ಇಷ್ಟು ಕಾರ್ಯಕ್ರಮಗಳನ್ನು 4 ವರ್ಷದಿಂದ ಮಾಡಿದ್ದಾರೆ. ನನಗನ್ಸುತ್ತೆ ಇದು ಬಹಳ ದೊಡ್ಡ ಸೇವೆ. ಪರ್ಟಿಕ್ಯುಲರ್ಲಿ ಈ ಶೋಷಿತ ವರ್ಗಗಳಿಗೆ ದೊಡ್ಡ ಕೊರತೆ ಇರೋದೇನು ಅಂತಂದರೆ ಮಾರ್ಗದರ್ಶನ, ಸಹಾಯ. ನಾವು ಸಾಮಾನ್ಯವಾಗಿ ಬರೀ ಸರ್ಕಾರದ ಸಹಾಯಕ್ಕೋಸ್ಕರ ನಿಂತಿರ್ತೀವಿ, ಅದನ್ನು ಕಾಯ್ಕೊಂಡಿರ್ತೀವಿ. ADG ಸಾಹೇಬರು ನಂಜುಂಡಸ್ವಾಮಿ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಬನ್ನಿ ಸರ್, ಚೆನ್ನಾಗಿದ್ದೀರಾ? ಸೂಪರ್. ಸೊ ಜ್ಞಾನವೃಕ್ಷ ಫೌಂಡೇಶನ್ ಬಹಳ ಅತ್ಯುತ್ತಮವಾದಂಥ ಕಾರ್ಯವನ್ನು ಮಾಡಿದೆ ಅನ್ನೋದಕ್ಕೆ ಶಿವಕುಮಾರ್ ಅವರು ತಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ ಸಾಕ್ಷಿ ಸಮೇತ ಹೇಳಿದ್ದಾರೆ. ಇದು ಈ ಶೋಷಿತ ವರ್ಗಗಳಿಗೆ, ಗ್ರಾಮಾಂತರ ಪ್ರದೇಶದ
ಹೊಸ ತಲೆಮಾರಿನ ಯುವಕರು ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಸಹಾಯ ಬಹಳ ವ್ಯವಸ್ಥಿತವಾಗಿ ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನಾವೆಲ್ಲರೂ ಬದುಕ್ತಾ ಇರ್ತಕ್ಕಂಥ ಈ ಸಂದರ್ಭ ಇದೊಂದು ರೀತಿ ಪೈಪೋಟಿ ಯುಗ, ಕಾಂಪಿಟೇಟಿವ್ ವರ್ಲ್ಡ್ ಇದು. ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಾವು ಇಡೀ ಜಗತ್ತಿನ ಉದ್ಯೋಗ ಮಾರುಕಟ್ಟೆಯಲ್ಲಿ ಯಾರಿಗೆ ಕಾಂಪೀಟ್ ಮಾಡೋ ಸಾಮರ್ಥ್ಯ ಇದೆಯೋ ಅವರು ಸರ್ವೈವ್ ಆಗ್ತಾರೆ. ಯಾರಿಗೆ ಕಾಂಪೀಟ್ ಮಾಡೋ ಸಾಮರ್ಥ್ಯ ಇರಲ್ವೋ ಅವರು ಸರ್ವೈವ್ ಆಗಲ್ಲ. ಒಂದು ಮಾತಿದೆ, ಕಾಂಪೀಟ್ ಅಂಡ್ ಕಾನ್ಕರ್ ಅಂತ. ನಮ್ಮ ಮಕ್ಕಳನ್ನ ಆ ದಿಕ್ಕಿನಲ್ಲಿ ನಾವು ತಯಾರು ಮಾಡಬೇಕು. ಪೋಷಕರು ಕೂಡ ಆ ದಿಕ್ಕಿನಲ್ಲಿ ತಯಾರು ಮಾಡಬೇಕಾಗಿದೆ. ಯಾಕೆಂತಂದ್ರೆ ಸರ್ಕಾರಿ ಸೇವೆಗಳು ADG ಸಾಹೇಬ್ರು ಇಲ್ಲಿದ್ದಾರೆ. ಸರ್ಕಾರಿ ಸೇವೆಗಳು ಶ್ರಿಂಕ್ ಆಗ್ತಾ ಇದೆ, ಸಂಕುಚಿತ ಆಗ್ತಾ ಇದೆ. ಖಾಸಗಿ ಸೇವೆಗಳು ವಿಸ್ತಾರ ಆಗ್ತಾ ಇದೆ. ಸೊ ಖಾಸಗಿ ವಲಯದಲ್ಲಿ ನಾವು ಉದ್ಯೋಗ ಪಡ್ಕೋಬೇಕು, ಬದುಕನ್ನ ಕಂಡುಕೋಬೇಕು ಅಂತಂದ್ರೆ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಾವು ಕೂಡ ನಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸ್ಕೋಬೇಕಾಗ್ತದೆ. ಹೆಚ್ಚಿಸ್ಕೊಳ್ಳಿಲ್ಲ ಅಂದ್ರೆ ಕಳೆದೋಗ್ತೀವಿ. ಸರ್ಕಾರಿ ವಲಯ ಹೇಗಿದೆ ಅಂದ್ರೆ 100 ಜನ ಉದ್ಯೋಗಕ್ಕೆ ಅರ್ಜಿ ಹಾಕಿದ್ರೆ ಒಬ್ಬನಿಗೆ ಕೆಲಸ ಸಿಗುತ್ತೆ. 1-1.5-2% ಗೌರ್ಮೆಂಟ್ ಸರ್ವಿಸ್ ಸಿಗುತ್ತೆ. ಇನ್ನು ಹೆಚ್ಚು ಅವಕಾಶಗಳಿರ್ತಕ್ಕಂಥದ್ದು ಶೋಷಿತ ವರ್ಗಗಳಿಗೆ ಮತ್ತು ಗ್ರಾಮಾಂತರ ಪ್ರದೇಶದ ಯುವಕ ಯುವತಿಯರಿಗೆ ಖಾಸಗಿ ವಲಯ. ಈ ಖಾಸಗಿ ವಲಯದಲ್ಲಿ ಸೃಷ್ಟಿಯಾಗ್ತಕ್ಕಂಥ ಉದ್ಯೋಗ ಮತ್ತು ಬದುಕನ್ನು ಕಟ್ಕೊಳ್ತಕ್ಕಂಥ ಮಾರ್ಗೋಪಾಯಗಳನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ತದೆ. ಅಂತಹ ಅತ್ಯುತ್ತಮವಾದಂಥ ಕೆಲಸವನ್ನು ಜ್ಞಾನವೃಕ್ಷ ಫೌಂಡೇಶನ್ ಮಾಡ್ತಾ ಇದೆ. ಹ್ಯಾಟ್ಸ್ ಆಫ್ ಟು ಜ್ಞಾನವೃಕ್ಷ ಫೌಂಡೇಶನ್. ಬಹಳ ಅದ್ಭುತವಾದ ಕೆಲಸವನ್ನ ಶಿವಕುಮಾರ್ ಸೈಲೆಂಟಾಗಿ ಮಾಡ್ತಾ ಇದ್ದೀರಿ. ಯಾವ ಅಂತ ನಿಜವಾಗ್ಲು ನನ್ನ ಜೊತೆಲಿದ್ರು ನೀವು ಹೇಳಿಲ್ಲ ನೀವು. ಸೊ ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಶಿವಕುಮಾರ್ ಮತ್ತು ಅವರ ತಂಡಕ್ಕೆ ಯಶಸ್ಸಾಗ್ಲಿ. ನಮ್ಮನ್ನು ತೊಡಗಿಸ್ಕೊಳ್ಳಿ ಇದಕ್ಕೆ. ನಾನಂತೂ 24/7 ಅವೈಲಬಲ್. ನನ್ನನ್ನು ತೊಡಗಿಸ್ಕೊಳ್ಳಿ, ನಿಮ್ಮ ಜೊತೆ ಕೆಲಸ ಮಾಡ್ತೀನಿ. ಬಹಳ ಉತ್ತಮವಾದಂಥ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಮನುಷ್ಯನಿಗೆ ಬೇಕಾಗಿರುವಂಥ ಶಿಕ್ಷಣ, ಆರೋಗ್ಯ ಮತ್ತು ಪರಿಸರ, ಅಸಹಾಯಕರಿಗೆ ಸಹಾಯ ಮಾಡುವಂಥದ್ದು, ಇದೆಲ್ಲ ಬಹಳ ದೊಡ್ಡ ಕೆಲಸ. ಇದರ ನಡುವೆ ನಿನ್ನೆ ಗುರುಪೂರ್ಣಿಮೆ ಮುಗಿದಿದೆ. ನನಗನ್ಸುತ್ತೆ ಇವತ್ತು ಮಳೆ ಇರೋದ್ರಿಂದ ಚಂದ್ರ ಕಾಣಿಸ್ತಾ ಇಲ್ಲ. ಗುರುಪೂರ್ಣಿಮೆಯ ಅಂಗವಾಗಿ ಇದನ್ನ ಮಾಡ್ತಾ ಇದ್ದೀರಿ. ವಿಶೇಷವಾಗಿ ನಿವೃತ್ತ ಶಿಕ್ಷಕರಿಗೆ ಮತ್ತು ನಿವೃತ್ತ ಸೈನಿಕರಿಗೆ, ಹಿರಿಯರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಕೂಡ ಜ್ಞಾನವೃಕ್ಷ ಫೌಂಡೇಶನ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ಮಲ್ಟಿ ಡೈಮೆನ್ಷನಲ್ ಸರ್ವಿಸ್ ಮಾಡುವಂಥ ಸಂಸ್ಥೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದೀರಿ. ನಿಮಗೆ ಯಶಸ್ಸಾಗಲಿ. ದೇವರು ಮಲೆಮಹದೇಶ್ವರ ನಿಮಗೆ ಆಶೀರ್ವಾದ ಮಾಡಲಿ. ಈ ಫೌಂಡೇಶನ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಇಷ್ಟು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿದಂಥ ತಮ್ಮೆಲ್ಲರಿಗೂ ಗೌರವಪೂರ್ವಕ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ನಮಸ್ಕಾರ. ತಮ್ಮ ಮಾತಿನಿಂದ ನಮ್ಮೆಲ್ಲರ ಅರಿವಿನ ಕಣ್ಣನ್ನು ಅರಳಿಸಬಲ್ಲ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ನಾಗಯ್ಯನವರ ಕುಟುಂಬದವರು ಸೇರ್ಕೊಂಡಮ್ಮ ಅವ್ರು ಕಟ್ಟಿರುವಂಥ ಈ ಟ್ರಸ್ಟ್ ಉದ್ಘಾಟನೆ ದಿವಸ ನಾನು ಹೋಗಿದ್ನಿ. ಅವ್ರ ಊರಲ್ಲಿಯೇ, ಅವ್ರ ತೋಟದಲ್ಲಿಯೇ ಈ ಟ್ರಸ್ಟ್ ಉದ್ಘಾಟಿಸಿದ್ರು. ಅವತ್ತಿನ ಸಂಸದರು ಬಂದಿದ್ರು. ನಮಗೆ ಭಾರಿ ಅವತ್ತೇ ಖುಷಿ ಆಯಿತು. ಇಂಥದ್ದೊಂದು ಮಾಡ್ತಾವ್ರೆ, ಇದು ಬೆಳೀಲಿ, ಇದು ಅರಳಲಿ ಅಂತ ಅನ್ನಿಸ್ತಾ ಇತ್ತು ಅವತ್ತಿಗೆ. ನಮ್ಮ ಶಿವಕುಮಾರ್ ಅವರು ಇದ್ರದ್ದು ಸೆಕ್ರೆಟರಿ ಇದ್ದಾರೆ. ನಾನು ಅವ್ರಿಗೆ ಏನಪ್ಪ ಹೇಳ್ತೀನಿ ಅಂದರೆ, ಸರ್ ನೀವು ಸ್ಕೂಲು, ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ ಸರ್. ನಮ್ಮ ಒಂದು ನಿಂಕ್ರ ಜಾಗವೇ ಅಲ್ಲಿ ಇಲ್ಲಿ
ಅದಕ್ಕಂತಲೇ ಬೇಕಾದ್ರೆ ನಾನು ಕೊಡ್ತೀನಿ ನಿಮಗೆ, ಒಂದು ಕೊಟ್ಟೆ ಬಿಡ್ತೀನಿ ಬೇಕಾದ್ರೆ. ಸೇರ್ಕಮ್ಮ ಹಾಂ. ನಾವು ಏನಪ್ಪ ಅಂತಂದರೆ ಬಿಟ್ಟು ಮಾತು ಹೇಳೋದು ಇಲ್ಲ ಅಂತ ನಿಮ್ಗೆ ಗೊತ್ತದೆ. ನಾವೊಂದು ಮಾತು ಹೇಳಿದ್ರೆ ಒಂದು ಏನಾರು ಕೊಡ್ತೀವಿ, ಆಯಿತಾ ಸರ್? ನಾವು ನಿಮ್ಮ ಜೊತೆಲ್ಲ ಅಮ್ಮಿ ಸರ್. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಮಹೇಶ್ ಅಣ್ಣವರು ಭಾರಿ ಒಳ್ಳೆ ಮಾತು ಹೇಳಿದ್ರು. ಇವತ್ತು ಸರ್ಕಾರಿ ಕೆಲಸವ ಕಾಯ್ಕೊಂಡಮ್ಮ ಇದ್ರೆ ಇಟ್ಟಕ್ಕೆ ಗತಿ ಇಲ್ದೇನೆ ಬದುಕ್ತೀರಿ ಅನ್ನೋದಕ್ಕಿಂತ ಯಾಕೊಟ್ಟು ಹೋಯ್ತೀರಿ ಅನ್ನೋಂತ ಹೇಳೋದು ಸರಿ. ಸರ್ಕಾರಿ ನೌಕರಿ ಸಿಗುತ್ತೆ, ಸರ್ಕಾರಿ ನೌಕರಿಗೆ ನಾನು ತಯಾರಾಗಬೇಕು ಅನ್ನೋದ ನಿಮ್ಮ ತಲೆಯಿಂದ ತೆಗೆದು ಬಿಸಾಕ್ಬಿಡಿ. ಆಮೇಲೆ ಈ ಖಾಸಗಿ ಕೆಲ್ಸಗಳು ಸಿಕ್ಕಿದ್ರೆ ಸೇರ್ಕೊಳ್ಳಿ, ಬೇಡ ಅನ್ನೋದು ಇಲ್ಲ. ಆದರೆ ನೀವೇ ಏನಾರ ಕೆಲಸ, ನಿಮ್ಮ ಕೆಲಸ ನೀವೇ ಮಾಡ್ಕೊಂಡು, ಒಂದು ವ್ಯವಹಾರ ಮಾಡ್ಕೊಂಡು, ಒಂದು ಉದ್ಯೋಗ ಮಾಡ್ಕೊಂಡು, ಒಂದು ಫ್ಯಾಕ್ಟ್ರಿ ಹಾಕೊಂಡು, ಒಂದು ಅಂಗಡಿ ಹಾಕೊಂಡು ಬೆಳೀರಿ. ನಾನು ನನ್ನ ಸುತ್ತಮುತ್ತ ಸಣ್ಣ ಸಣ್ಣ ಕೆಲಸ ಮಾಡ್ಕೊಂಡು ಬೆಳೆದವ್ರದ್ದು ಒಂದು 4-5 ಕತೆಗಳು ಹೇಳ್ತೀನಿ. ನಮ್ಮ ಜನರು, ನಾನು ಒಂದು ಜಿಲ್ಲೆಯಲ್ಲಿ SP ಆಗಿದ್ದಾಗ ನಮ್ಮ ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿ ಈರುಳ್ಳಿ ಕಟ್ ಮಾಡೋಕೆ, ಬೆಳ್ಳುಳ್ಳಿ ಕಟ್ ಮಾಡೋಕೆ ಅನ್ಕೊಂಡಮ್ಮ ನಮ್ಮ ಗಂಡ ಕರ್ಕೊಂಬಂದು ಮಡಿಕೊಂಡಿದ್ರು. ನಮ್ಮವನು ಅಂತ ಗೊತ್ತಾಗಿಲ್ಲ, ಏನು ಮಾಡ್ಬಿಟ್ರು, ಅವನ್ನ ಕೆಲಸದಿಂದ ತೆಗೆದಾಕ್ಬಿಟ್ರು. ಸರ್ ಅಲ್ಲಿ ಕೆಲಸ ಕೊಡಿಸಿ ಸರ್ ಅಂದ. ನಾನೇನು ತಲೆ ಕೆಡಿಸ್ಕೊಬೇಡ ಬಜಾ, ಇಲ್ಲಿ ನಾನು ಈ ಒಂದು ಕೆಲಸ ಮಾಡ್ತೀನಿ, ನೀನೇನು ಮಾಡು ಅಂದರೆ, ಯಾರು ನಿನ್ನ ಕೆಲಸದಿಂದ ತೆಗೆದಾಕವನೇ, ಅವ್ನು ಅಡುಗೆ ಮಾಡೋದು ಸರಿಯಿಲ್ಲ ಅಂತ ಅವ್ನು ತೆಗೆದು ಬಿಸಾಕ್ತೀನಿ, ನೀನೇ ಕಾಂಟ್ರಾಕ್ಟರ್ ಆಗು ಅಂತಂದು. ಸರ್ ನಮಗೆ ಏನು ಕಾಸಿಲ್ಲ, ಆಳುಗಳಿಗೆ ದುಡ್ಡು ಕೊಡೋಕೆ ದುಡ್ಡಿಲ್ಲ ಅನ್ನ. ಅವ್ರಿಗೆಲ್ಲ ನಾನೇ ದುಡ್ಡು ಕೊಡ್ತೀನಿ, 1 ತಿಂಗ 2 ತಿಂಗ ನಡೆಸು ಅಂದೆ. ಅಕ್ಕಿ, ಬೇಳೆ, ತೆಂಗಿನಕಾಯಿ, ಬಾಡು ಗೀಡು ತರಕಾರಿಗೆಲ್ಲ ನಾವೇ ದುಡ್ಡು ಕೊಟ್ಟು ರೆಡಿ ಮಾಡೋದ್ಮ. ಇವತ್ತು ದೊಡ್ಡ ಕಾಂಟ್ರಾಕ್ಟರ್, ಭಾರಿ ದೊಡ್ಡ ಅಡುಗೆ ಕಾಂಟ್ರಾಕ್ಟರ್ ಆಗವನೆ. ಈಗ ಮೊನ್ನೆ ಒಂದು ಹೆಣ್ಣು ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ಲು, ಸೇಲ್ಸ್ಗಳಂತ, ಬಾರಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಅಂಗಡಿಗಳಲ್ಲಿ. ಅವಳಿಗೆ ಎಲ್ಲೋ 15,000 ಹಿಂಗೆ ಕೊಡೋರು, ಅದರಲ್ಲಿ ಅವಳ ಜೀವನ ನಡೀತಿರ್ಲಿಲ್ಲ. ಸರ್ ನಾನು ಜ್ಯೂಸ್ ಅಂಗಡಿ ಮಡಿಕೊಂಡು ಬದುಕ್ತೀನಿ ಅಂತ ಅಂದ್ಲು. ಒಂದು ಸಣ್ಣ ದುಡ್ಡು ಕೊಡಿ ಅಂತ ಅಂದ್ಲು. ಕೊಟ್ಟು ನಾನು ನಿಮ್ಗೆ ಹೇಳ್ತೇನೆ ರೀ, ಈ ಅವಳು ಐಡೆಂಟಿಟಿ ಹೇಳೋದು ಬೇಡ, ಒಂದು ಪಾರ್ಕ್ ಎದುರುಗಡೆ ಈ ಹುಲ್ಲಿನ ರಸ, ಗರಿಕೆ ರಸ, ಆಮೇಲೆ ಇದ್ಯಾವುದದು ಹಾಗಲಕಾಯಿ ರಸ, ನೆಲ್ಲಿಕಾಯಿ ಇಂಥದ್ದು ಮಾರ್ಕೊಂಡು ಇವತ್ತು 3 ಬ್ರಾಂಚ್ ಮಾಡ್ಕೊಂಡಮ್ಮ, ತಿಂಗಳ ಲಕ್ಷಾಂತರ ದುಡ್ಡು ಮಾಡ್ಕೊಂಡಮ್ಮ. ಅವಳೇ ಒಂದು 10 ಜನಕ್ಕೆ ಕೆಲಸ ಕೊಟ್ಕೊಂಡಮ್ಮ ಅವಳೆ. ಆಮೇಲೆ ಒಂದು ಜಿಲ್ಲೆಯಲ್ಲಿ ಒಂದು ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದವನು ನಮ್ಮ ಹುಡುಗ, ಅವನು ಇವತ್ತು ದೊಡ್ಡ ಚಿನ್ನದ ವ್ಯಾಪಾರಿ ಆಗಿದ್ದಾನೆ. ನಾನು ಇಂಥವು ತುಂಬ ಹೇಳ್ಬೋದು. ನಾನು ನಿಮ್ಗೆ ಹೇಳ್ತೇನೆ ರೀ, ನಮ್ಮ ಜನ ಸರ್ಕಾರದಿಂದ ಕಾಸು ಕೇಳೋದು ಬೇರೆ ಮಾತು, ಸರ್ಕಾರದಿಂದ ಒಂದು ಕಾಸು ಬೇಕು, ಸರ್ಕಾರದ ಯೋಜನೆಗಳು ಬೇಕು ಅಂತ ಕೈಯ ಒಡ್ಕೊಂಡಮ್ಮ ನಿಂತ್ಕೋದು ಬೇರೆ ಮಾತು. ಅದು ನೀವೆಲ್ಲರೂ ಕಾಣ್ತಾ ಇದ್ದೀರಿ, ನಿಮ್ಗೆಲ್ರಿಗೂ ಗೊತ್ತದೆ. ಅದಕ್ಕಿಂತ ವರ್ಸ್ಟ್, ಅದಕ್ಕಿಂತ ಕೆಟ್ಟದು ಏನು ಗೊತ್ತಾ? ಯಾವನಾರ ಗೇಮೆಗೆ ಗೈಕೊಂಡು ನಾ ಕಾಸು ಸಂಪಾದನೆ ಮಾಡ್ತಾ ಇದ್ರೆ ಅವ್ರು ಹೊಟ್ಟಿ ತಮ್ಮ ನಿಂತ್ಕೊಂಡು ಎಣ್ಣೆ ಹೊಡಿಯೋಕೆ ಕಾಸು ಕೇಳೋಕೆ ನಿಂತ್ಕೋದು. ನಾನು ಹೇಳ್ತೀನಿ, ಇಂಥದ ನಮ್ಮ ಜನ ಯಾವಾಗ ಬಿಟ್ಬಿಡ್ತಾರೆ, ನಮಗೆ ಕೊಟ್ಟು ಬದುಕಿಮೇ ಹೊರ್ತು ನಮ್ಮ ಈಸ್ಕ ಬದುಕುದಿಲ್ಲ ಅಂತ ಯಾವಾಗ ಅನ್ಕೋತಾರೆ, ಆವಾಗಲೇ ಇವ್ರು ಉದ್ಧಾರ ಆಗೋದು. ಒರಿಜಿನಲ್ ಆಗಿ ನಮ್ಮ ಜನ ಏನಪ್ಪ, ಹಳ್ಳಿ ಜನ, ಇವ್ರು ಕೊಟ್ಟು ಬದುಕ್ತಿದ್ರೆ ಹೊರ್ತು ಈಸ್ಕ ಬದುಕ್ತಿದ್ರ? ಇವಾಗೇನೋ ಬಂದವೆ ನಿಮ್ಮನ್ನ ಹಾಳು ಮಾಡೋಕೆನೆ ಕೊಡ್ತಾ ಇರೋ ಕೆಲವೊಂದು ಇದಾವೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಜನ ಹಾಳಾಗೋಗ್ಲಿ, ಎಕ್ಕುಟ್ಟೋಗ್ಲಿ, ನಮ್ಮ ಗುಲಾಮರಾಗಿ ಬಿದ್ದಿರ್ಲಿ ಅಂತಾನೆ ಒಂದಷ್ಟು ಕೊಡ್ತಾರೆ. ನಾಯಿಗೆ ಬಿಸ್ಕೆಟ್ ಹಾಕ್ತಾರಲ್ಲ, ನೋಡಿದೀರಿ ನೀವೇ. ರೈತನಾದಮ್ಮ ತೋಟಕಾಯಿ ನಾಯಿಗೆ ಹೊಟ್ಟೆ ತುಂಬ ಇಟ್ಟಾಕ್ತಾನೆ. ಬೆಂಗಳೂರಲ್ಲಿ ಜನ ಪಾರ್ಕ್ ಹತ್ರ ಬಂದ್ಬಿಟ್ಟಮ್ಮ, ಒಂದು ಪಾರ್ಲೇಜಿ ಬಿಸ್ಕೆಟ್ ತಗೊಂಡ್ಬಂದ್ಬಿಟ್ಟಮ್ಮ, ಒಂದು ಪಾರ್ಲೇಜಿ ಬಿಸ್ಕೆಟ 13 ನಾಯಿಗಳಿಗೆ ಹಾಕ್ಬಿಟ್ಟು, ಯಾವ ನಾಯಿನೂ ಸಾಯಬಾರ್ದು, ಯಾವ ನಾಯಿನೂ ಬದುಕಬಾರ್ದು ಅಂತ ಬಾಳು ಬೇಡ.
ನಾನು ಜಾಸ್ತಿ ಮಾತಾಡೋದು ಬೇಡ. ಎಲ್ಲ ನಮ್ಗಿಂತ ಹಿರಿಯರು ಇದ್ದೀರಿ, ದೊಡ್ಡವ್ರು ಇದ್ದೀರಿ, ಎಕ್ಸ್ಪೀರಿಯನ್ಸ್ಡ್ ಆದವ್ರು ಇದ್ದೀರಿ. ನಮ್ಗಿಂತಲೂ ಏನಪ್ಪ ಅಂತಂದರೆ ಗುಟ್ಟಾಗಿ ಬೇರೆ ಬೇರೆ ಜನಕ್ಕೆಲ್ಲ ಸಹಾಯ ಮಾಡೋರು ಇದ್ದೀರಿ. ಒಬ್ರಿಗಿಂತ ಒಬ್ಬರು ಹೆಸರಾಂತರಾದವ್ರು ಇದ್ದೀರಿ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ದಯಮಾಡಿ ನೀವು ಸುತ್ತಮುತ್ತ ಯಾರಾದರೂ ಕೆಲಸ ಕೇಳ್ಕೊಂಬಂದ್ರೆ ಕೊಡ್ಸೋಕ್ಕಾದ್ರೆ ಕೊಡಿಸಿ, ಇಲ್ಲಾಂದ್ರೆ ಒಂದು ಗೇಮಿಗೆ ಹಚ್ಚೋಕ್ಕೆ ಅಂದರೆ ಒಂದು ಉದ್ಯೋಗಕ್ಕೆ ಒಂದು ವ್ಯವಹಾರಕ್ಕೆ ಹಚ್ಚೋಕ್ಕೆ ಸಾಧ್ಯ ಆದರೆ ಮಾಡಿಸಿ, ಅವ್ರ ಕಡೆ ಒಂದು ಅಂಗಡಿ ಹಾಕ್ಸೋಕ್ಕೆ ಸಾಧ್ಯ ಆದರೆ ಮಾಡಿಸಿ, ಒಂದು ತಳ್ಳುಗಡಿ ಹಾಕ್ಸೋಕ್ಕಾದ್ರೆ ಮಾಡಿಸಿ, ಅಥವಾ ಅವ್ರ ಕಡೆ ಒಂದು ಫುಟ್ಪಾತ್ ಅಂಗಡಿ ಹಾಕ್ಸೋಕ್ಕಾದ್ರೆ ಸಾಧ್ಯ ಆದರೆ ಮಾಡಿಸಿ. ನೀವು ಬೆಳೆದಿರೋ ಬೆಳೆಸನ್ನೇ ಅವ್ರು ಫುಟ್ಪಾತಲ್ಲಿ ಮಾರಲಿ. ನೀವು ಮಾವಿನ ಹಣ್ಣು, ನೇರಳೆ ಹಣ್ಣು ಏನೇನೋ ಬೆಳೆದಿರ್ತೀರಿ, ಅವ್ರಿಗೆ ಕೊಡಿ, ತಗೊಂಡೋಗಿ ಅವರು ಫುಟ್ಪಾತಲ್ಲಿ ಮಾರ್ಕೊಂಡು ದುಡ್ಡು ಮಾಡ್ಕೊಳ್ಳಿ. ಇಂಥದ್ದು ಏನಾದರೂ ಮಾಡಿರಿ. ನಾನು ನಿಮ್ಗೆ ಹೇಳ್ತೀನಿ, ಯಾಮ 1 ರೂಪಾಯಿ ದುಡಿಯೋದು ಕಲಿತಾನೆ, ಅವನಿಗೆ 10 ರೂಪಾಯಿ ಮಾಡೋದು ಗೊತ್ತಾಯ್ತದೆ. ಯಾಮ 10 ರೂಪಾಯಿ ದುಡಿತಾನೆ, ಅವನಿಗೆ ಒಂದು 100 ರೂಪಾಯಿ ದುಡಿಯೋದು ಗೊತ್ತಾಯ್ತದೆ. ಯಾಮ 1000 ರೂಪಾಯಿ ದುಡಿತಾನೆ, ಅವ 1,00,000 ದುಡಿಯೋದು ಕಲಿತಾನೆ. ಯಾಮ 1,00,000 ದುಡಿತಾನೆ, ಅವ ಕೋಟಿ ದುಡಿತಾನೆ. ಯಾಮ ಕೋಟಿ ದುಡಿತಾನೆ, ಅವ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ದುಡಿಯೋದ ಕಲಿತಾನೆ. ದಿಟ್ವಾ? ಯಾ. ಅದಕ್ಕೆ ಭಾಳ ಜನ ಪರ್ಫೆಕ್ಟ್ ಕೆಲಸ ಸಿಗಬೇಕು ಅಂದರೆ ಇಂಥದೇ ನಾನು ಓದಿದ್ದೀನಿ, ಇಂಥದೇ ಕೆಲಸ ಸಿಗಬೇಕು, ಸರ್ಕಾರಿ ಕೆಲಸ ಇರಬೇಕು, ನಾನು ಕುಂತ್ಕೊಳ್ಳೋ ಜಾಗ AC ಇರಬೇಕು, ನಾನು ಓಡಾಡೋದಕ್ಕೆ ಕಾರ್ ಇರಬೇಕು ಅಂತ ಇವರು ಕೆಲಸನ ಭಾಳ ಪರ್ಫೆಕ್ಟ್ ಆಗಿರೋದನ್ನ ಹುಡುಕ್ತಾ ಅವ್ರಿಗೆ ಕೆಲಸ ಸಿಕ್ಕೋದಿಲ್ಲ. ಆಮೇಲೆ ಪರ್ಫೆಕ್ಟ್ ಗಂಡು ಹುಡುಕ್ತಾರಲ್ಲ ಮದುವೆಗೆ, ಆಮೇಲೆ ಪರ್ಫೆಕ್ಟ್ ಹುಡುಗಿನ ಹುಡುಕ್ತಾರಲ್ಲ ಮದುವೆಗೆ, ಅವ್ರಿಗೆ ಗಂಡು ಸಿಕ್ಕೋದಿಲ್ಲ, ಹೆಣ್ಣು ಸಿಕ್ಕೋದಿಲ್ಲ. ನೀವು ಒಂದು ತಗೊಂಡು ಅದು ಚೆನ್ನಾಗಿಲ್ಲ ಅಂತಂದರೆ ಮತ್ತೊಂದು ಇಂಪ್ರೂವ್ ಮಾಡ್ಕೊಳಕ್ಕೆ ಏನು ಸಾಧ್ಯ ಅದು ಮಾಡ್ರಿ. ಆ ರೀತಿ ಮಾಡ್ತಾ ಹೋಗ್ರಿ. ಇಲ್ಲೆಲ್ಲರೂ ಕೆಲಸ ಮಾಡಿದವರು, ಬದುಕಿ ಬಾಳ್ದವರೇ ಬಂದಿದ್ದೀರಿ. ನಾವು ಹೇಳಿರೋ ಮಾತು ಇಲ್ಲಿರೋರ್ಗಿಂತ ಜಾಸ್ತಿ ನಿಮ್ಮ ಹಟ್ಟಿಲ್ಲ ಅವರೆಲ್ಲ, ನಿಮ್ಮ ಹಟ್ಟಿ ಸುತ್ತಮುತ್ತವರೆಲ್ಲ ಅವ್ರು ಹೇಳ್ತಾ ಇರೋದು. ನೀವು ಹಟ್ಟಿಗೆ ಹೋದ್ಮೇಲೆ ಹಿಂಗೆ ಮಾತಾಡಿದ್ರಪ್ಪ, ಅಲ್ಲಿ ನಾವು ಏನಾರ ಕೆಲಸ ಮಾಡಬೇಕು, ನೀವೇನಾರ ಉದ್ಯೋಗ ಮಾಡಬೇಕು ಅಂತ ಹೇಳಿ ಆ ವೆಹಿಕಲ್ನ ಉದ್ಧಾರ ಮಾಡ್ರಿ. ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ. ದೇವ್ರು ಒಳ್ಳೇದು ಮಾಡಲಿ ಎಲ್ರಿಗೂ. ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಹೊಂದಿಸ್ತೀನಿ. ಎಲ್ಲರೂ ನನ್ನ ಜೊತೆಯಲ್ಲಿ ನಮ್ಮದು ಸ್ಲೋಗನ್ ಹೇಳಿರ, ನಾವೆಲ್ಲ ಭಾರತೀಯರು, ನಮ್ಮೆಲ್ಲರ ಧರ್ಮ ಭಾರತೀಯ ಧರ್ಮ, ನಮ್ಮ ಧರ್ಮ ಗ್ರಂಥ ಭಾರತದ ಸಂವಿಧಾನ. ವೆರಿ ಗುಡ್, ಥ್ಯಾಂಕ್ ಯು. ಇನ್ನೊಂದು ಹೇಳ್ತೀನಿ, ಬುದ್ಧನ ಮಾರ್ಗದಲ್ಲಿ ನಡೆಯೋಣ, ಬಸವಾದಿ ಶರಣರ ವಚನಗಳ ಪಾಲಿಸೋಣ, ಡಾಕ್ಟರ್ BR ಅಂಬೇಡ್ಕರ್ ನೀಡಿರುವ ಕಾನೂನಾತ್ಮಕ ಧರ್ಮವ ಆಚರಿಸೋಣ. ಮನಂ. ಥ್ಯಾಂಕ್ ಯು. ಎಲ್ಲ ಗೌರವಾನ್ವಿತ ಎಲ್ರಿಗೂ ನಮಸ್ಕರಿಸ್ತಾ, ವೇದಿಕೆ ಮುಂಭಾಗದಲ್ಲಿ ಆಸನಗಂತ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂಥ ಎಲ್ಲ ಗುರು ವೃಂದದರಿಗೂ ನಮಸ್ಕರಿಸ್ತಾ, ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ ಪೂಜ್ಯ ನಮ್ಮ ತಂದೆಯವರ ಹೆಸರಲ್ಲಿ ಪ್ರಾರಂಭವಾದಂಥ ಈ ಒಂದು ಸಂಸ್ಥೆಯ ವತಿಯಿಂದ ಏನು